ಹೇಳಿದ್ರು ಒಂದು ಮಾತವ್ರು. ಏನ್ ಹೇಳ್ರು? ನಾವ್ ಮೊದಲಿಗೆ ಬಂದ ಪ್ರಕೃತ ದೇವಿಲಿಂದ ಮಂಗ ಚಂಡಿಕಾ ಹುಟ್ಟಿಸ್ಕೊಂಡ ಇವತ್ತಿಂದ ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ ಇವತ್ತ ನಿಮ್ಮ ಅಪ್ಪ ಶಿವನಿಗೆ ಬಂದಿರ್ತಕ್ಕಂತ ಸಂಕಟವನ್ನ ಬಯಲು ಮಾಡ್ಯಾಳು. ಮಂಗಳವಾರದೊಳಗ ವಿಶೇಷ ಪೂಜೆ ಹೊಂದ್ಯಾಳ ಅಂತ ಹಾಡಿದಾಗ ಏನಂತಾರು? ಅವ್ರು ಚಲೋ ಮಾಡ್ಯಾರ ಸಣ್ಣಂಗ ಕಾಲಾದಿ. ಏನಂತ? ಈ ವಾರ ಏನೋ ಪುರಾಣ ಬಾಳ ಓದ್ಕೊಂಡಂಗ ಕಾಣ್ತೀರಿ ಮತ್ತೆ ಗಂಡಸರು. ಏನು ಯಾರು ಎಲ್ಲ ಹಚ್ಕೊಂಡ್ರು? ಅವ್ರು ಏನು ಸುಡುಗಾಡ ಸಾಯ್ತಾರ ಯಾಕಂತ ಕೇಳಿದ್ರ ಹೇಳಿದ್ರು ಒಂದು ಮಾತವ್ರು. ಏನ್ ಹೇಳ್ತಾರು? 7 ವಾರಗಳ ನಾವು ಆದಾಗ 7 ವಾರ ಪೂಜೆ ಆಗ್ಯಾವ ಏನಿಲ್ಲ, ಮತ್ತ ಮಂಗಳವಾರ ದಿನ ಅಷ್ಟೇ ಜಳಕ ಮಾಡ್ತೀರಿ ಏನ ಅಂತ. ಇದ್ ಹೇಳ್ದ ಯಾರನ್ನಾರು ನೋಡಿ ಮಾತಾಡ್ಬಾರ್ರಿ, ಸ್ವಲ್ಪ ಸ್ವಂತ ತಲೆ ಓಡಿಸ್ರಿ. ಆಡ್ತಾನ ಕ್ಯಾಂಪಿಂಗ್ ಹೇಳ್ತಾನೆ ಸಾಮಾರ್ಕೊಂಡ್ ಜಗ ಮಾಡ್ತೀರಿ, ಬಂಗಾರ್ಕೊಂಡ್ ಜಗ ಮಾಡ್ತೀರಿ. ಯಾಕಂತ ಕೇಳಿದ್ರ ವಿಷಯ ಹೆಂಗೈತಿಪ್ಪ ಅಂತ ಕೇಳಿದ್ರು, ಇದು ಬ್ರಹ್ಮ ವೈರತ್ವ ಪುರಾಣದೊಳಗ 1ನೇ ಭಾಗ ಗಲಗಲಿ ಅವ್ರು ಬಂದಿರ್ತಕ್ಕಂಥದ. ಹೆಂಗೈತಿ ಹೆಂಗೈತಿ ಅಂತ ಕೇಳಿದ್ರ, ತಿಪ್ರಾಸೂರ ಅಂತಕ್ಕಂತ ದೈತ್ಯನ ಸಂಹಾರ ಮಾಡಾಕ ನಿಮ್ಮ ಅಪ್ಪ ಶಿವಪ್ಪ ಹೋಗೋ ಟೈಮ್ ಮುಂದ, ತ್ರಿಪುರಾಸುರ ದೈತ್ಯನ ಸಂಹಾರ ಮಾಡಕ್ ಹೋಗೋ ಟೈಮ್ ಮುಂದ ಏನಾಯ್ತು? ನಿಮ್ಮ ಅಪ್ಪನ ರಥ ಮುರಿದ ಕೆಳಗೆ ಬಿದ್ದೈತಿ, ಆಕಾಶದಿಂದ ಭೂಮಿಗೆ ಬಿದ್ದೈತಿ. ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಹೇಳ್ತಾರ ಪರಮಾತ್ಮಗ. ಏನ್ ಹೇಳ್ತಾರ? ಏ ಪರಮಾತ್ಮ, ಹಿಂದ ಮಂಗಳ ಚಂಡಿಕಾ ಅಂತಕ್ಕಂತ ಒಬ್ಬಕ್ಕೆ ದೇವಿ ಅದಾಳು, ಆಕಿನ ಹೋಗಿ ನೀ ಭಕ್ತಿದಿಂದ ಪೂಜೆ ಮಾಡ್ಕೊಂಡಿದ್ದ ಕರೆ ಆದ್ರೆ ನಿನಗ ಬಂದಿರ್ತಕ್ಕಂತ ಸಂಕಟವನ್ನ ಬಯಲು ಮಾಡ್ತಾಳು ಅಂತ ಹೇಳಿದಾಗ ಏನ್ ಮಾಡ್ತಾನೆ ಪರಮಾತ್ಮ? ನಿಮ್ಮ ಅಪ್ಪ ಓಡಿ ಓಡಿ ಹೋಗಿ ಏನಂತ ಅನ್ಬೋದತ್ತೇನ? ಏನಪ್ಪ? ದೇವಿ ನನ್ನ ಕಾಪಾಡ, ದೇವಿ ನನ್ನ ಕಾಪಾಡತಾನು. ಏನಾಗತ್ತಿತ್ತು ಅಂತ ನೀವಾಗ? ಏನಾಗತ್ತಿತ್ತ ಕೇಳಿದ್ರ ಅವಾಗ ಹೆಂಗಪ್ಪ ಅಂತ ಕೇಳಿದ್ರ, ತಿಪ್ರಾಸೂರ ಅಂತಕ್ಕಂತ ದೈತ್ಯನ ಕೊಳ್ಳಾಕ ನಮ್ಮವ್ವ ಸಹಾಯ ಮಾಡಿ ನಿನಗ ಬಂದಿರ್ತಕ್ಕಂತ ಕಂಟಕ ಬಯಲು ಮಾಡಿ ನಿನ್ನ ರಥಕ್ಕೆ ಸಾರಥಿಯಾಗಿ ನಿಂತ ಒಂದು ವಿದ್ಯೆದೊಳಗ ನೀ ಜಯಶಾಲಿ ಆಗಬೇಕಾದ್ರ ನಮ್ಮವ್ವ ಕಾರಣದಳು. ಅಲ್ಲಿ ಏನಾಯ್ತು ಅಂತ ಕೇಳಿದ್ರ ವಿಷಯ ಏನದ? ಅವತ್ತ ನಿಮ್ಮ ಅಪ್ಪಗ ಶ್ರೇಷ್ಠವಾದ ದಿನ ಅಂತ ಹೇಳಿ ತಿಳ್ಕೊಂಡ ಮಂಗಳ ಚಂಡಿಕಾ ದೇವಿನ ಪೂಜೆ ಮಾಡ್ಕೊಂಡಾನು. ಅಲ್ಲಿ ಮಂಗಳವಾರದ ನಟ್ಟ ಪೂಜೆ ಆಗೈತಿ, ಆಗೈತಿಲ್ವ ಅದೆಲ್ಲ ಪುರಾಣದಾಗ ಇಲ್ಲ. ನಿಮ್ಮದಾಗ ಗನ್ ಹಾರದವ್ರ ಚಟಾನ ಎಂತದೈತಿ. ಅದೇನಂತಾರ ಗೋಕಾಕ್ ಹೋಗೋಣ ಚಿರುಗಳು ಹೋಗೋಣ ಮಾಡಬಾರ್ರಿ. ಯಾಕಂತ ಕೇಳಿದ್ರ ನಿಮ್ಮ ಅಪ್ಪ ಮಂಗಳವಾರ ದಿನ ಶ್ರೇಷ್ಠ ದಿನ ಅಂತ ಹೇಳಿ ತಿಳ್ಕೊಂಡ ದೇವಿನ ಪೂಜೆ ಮಾಡ್ಕೊಂಡ ಅವನಿಗೆ ಬಂದಿರ್ತಕ್ಕಂತ ಸಂಕಟ ಬಯಲು ಮಾಡ್ಕೊಂಡನು. ನಿಮಗಾದ ನಿಮ್ಮ ಅಪ್ಪನ ಕಂಟಕ ಬಯಲು ಮಾಡೈತಿ. ಕಾಂಟಕ ಇಂಥವ್ರದೆಲ್ಲ ಬಯಲು ಮಾಡಿದ್ರು. ಮತ್ ನಾವ್ ಇವ್ರ ಯಾರು ಪಾಪ ಪ್ರಾಣಿಗಳು ಇವ್ರ ಅಪ್ಪಗಳು ಮಾಡಿದ್ರೆ ಇವ್ರೇ ನಮ್ಗೆ ಯಾಕಂತ ಕೇಳಿದ್ರ ಯಾಕ್ರಿ ಸರ್? ನಿಮ್ಮ ಅಪ್ಪ ಶಿವಪ್ಪನ ನಮ್ಮ ಸಂಕಟ ಬಯಲು ಮಾಡ್ಯಾರ, ಇವತ್ತು ನಿಮ್ಮದು ನಾವು ಬಯಲು ಮಾಡ್ತು. ಅಡಿಕೆ ಪಡಿಕೆ ನಿಮ್ದೆ ಯಾಕಂತ ಕೇಳಿದ್ರ ಇವತ್ತ ಹೇಳಿದ್ರವ್ರು ಒಂದು ಮಾತ. ಏನ್ ಹೇಳಿದ್ರಿ ಸರ? ಏನೇನು ಇಲ್ಲ ಕಾಲದೊಳಗ ಯಾರೋ ಕಲ್ಪೇಶಿದ್ದತ್ತ ಅನಾದಿ ಕಲ್ಪೇಶ್ವರ ಇದ್ದ, ಅವನಿಂದ ಈ ಜಗತ್ತೆಲ್ಲ ಹುಟ್ಟೈತಿ ಅಂತಕ್ಕಂತ ಮಾತು ಹೇಳಿದ್ರು. ಪುರಾಣದೊಳಗೆ ಏನ್ ಬರ್ದಾರ ಅಂತ ಕೇಳಿದ್ರೆ, ಈ ಅನಾದಿ ಕಲ್ಪೇಶ್ವರ ಅಂತಕ್ಕಂತವ ಒಂದು ವಸ್ತು ಅಂತೇಳಿ ಬರ್ದಾರು. ನಿಮ್ಮ ತಳಾನು ಇಲ್ಲ, ಬುಡಾನು ಇಲ್ಲ, ಹುಡಿ ಹಿಡ್ಕೋಬಾರ್ದು, ಸಿಗುದಿಲ್ಲ. ಮತ್ತೆ ಹಂಗ ಏನಿಲ್ಲ ಲೆಕ್ಕ ಪತ್ರ ಏನ್ ನಮ್ಗೇನ್ ತಿಳಿದು ಗೊತ್ತಿಲಿ ಬಾರ್ದ ಕುತ್ತವ್ರಿಗೆ ನಮ್ಗೆ ಏನ್ ನಾವ್ ಎದಕ್ ಬಂದ್ವಿ ಹಂಗೇನ್ ಹಿಂಗ್ ಮಾಡಿ ಹಂಗೇನಿಲ್ಲ. ಯಾಕಂತ ಕೇಳಿದ್ರ ಅನಾದಿ ಕಲ್ಪೇಶ್ವರ ಇದ್ದ, ಅವನಿಂದ ಜಗತ್ತು ಹುಟ್ಟಿದ ಅಂತ ಹೇಳತ್ತೀರಿ. ಬರಬರ ಐತಿಲ್ಲ? ಪುರಾಣ ಇದ್ರ ತಗದು ನೋಡ್ಕೋರಿ. ಅನಾದಿ ಕಲ್ಪೇಶ್ವರ ಅಂದ್ರ ಅದೊಂದು ವಸ್ತು ಇದ್ದಂಗ, ಅದಕ್ಕ ತಲಿನೂ ಇಲ್ಲ, ಬುಡಾನು ಇಲ್ಲ, ತಳಗೂ ಇಲ್ಲ, ಮ್ಯಾಗೂ ಇಲ್ಲ, ಹುಡುಕ್ಯಾತ್ ನಮ್ದು ಸಿಗುದೂ ಇಲ್ಲ. ಮತ್ ಹಿಂಗಾದ್ರೆ ಹಂಗ ಸರ್ ನಮಗಳೇ ತಲೆ ಕೆಡದೈತ್ರಿ. ಯಾಕಂತ ಕೇಳಿದ್ರ ಯಾಕ್ರಿಪ್ಪ? ಪುರಾಣದೊಳಗೆ ಹಿಂಗ ಬರ್ದಾರು. ಮತ್ ಇವತ್ತ ಅವನು ತಗೊಂಬಂದ್ ಹಾಳಾಕತ್ತೀರಿ. ಯಾಕಂತ ಕೇಳಿದ್ರ ಯಾಕ್ರಿಪ್ಪ? ಮೊದಲಿಗೆ ಬಂದ್ ಹೆಂಗ ಹಾಡು ಪದ್ಧತಿ ಅಂತ ಕೇಳಿದ್ರ ಹೆಂಗ ಹಾಡ್ಬೇಕ್ರಿಪ್ಪ ಸರ? ಬ್ರಹ್ಮನಿಂದ ಸೃಷ್ಟಿ ಮಾಡ್ಕೊಂಡು, ವಿಷ್ಣುವಿನಿಂದ ಲಯ ಮಾಡ್ಕೊಂಡು, ರುದ್ರನಿಂದ ಸಂಹಾರ ಮಾಡ್ಕೊಂಡ ಜಗತ್ತೆಲ್ಲ ಹಿಂಗ ಹಾಕ್ತತಿ. ನೀವೇನ್ ತೆಗದ್ರಿ ಸಣ್ಣಂಗ ಕಾಲಾದಿ? ಇವ್ರೇನ್ ಮಾಡತ್ತಾರ ಗಂಡಸೂರ? ಸುಗಂಧೇನ್ ಬಿದ್ರ ಬರಿಗಿ ಹೇಳ್ತಾನ ತಳ್ಕುತ್ತಾವ. ಏನ್ ಹೇಳ್ತಾನವ? ತಪ್ಪಿಸಾಕಿ ತಪ್ಪಿಸ್ಕೊಂಡ್ ಬಂದಾಳತ್ತ. ಯಾರ ಒಂದಾವ್ ಹಂಗ ತಪ್ಪಿಸಾಕಿ ತಪ್ಪಿಸ್ಕೊಂಡ್ ಬಂದಿಲ್ಲ, ನಿಮ್ಮಂತವ್ರ ದಿಕ್ಕ ತಪ್ಪಿಸಾಕಿಕ್ಕೆ. ನಿಮ್ಮಂತವ್ರ ದಿಕ್ಕ ತಪ್ಪಿಸಿ ಚಾ ಕುಡ್ಸಾಕಿಕ್ಕೆ. ಯಾಕಂತ ಕೇಳಿದ್ರ ಯಾಕ್ರಿಪ್ಪ? ಇಕ್ಕಿ ನೀರು ನಿಮಗ್ ಗೊತ್ತೈತಿ. ಇಕ್ಕಿ ನೀರು ಗೊತ್ತಿಲ್ಲ ನಿಮಗ? ಹೇಳಿದವ್ರು ಇನ್ನೊಂದು ಮಾತ. ಹೆಂಗ ಹೇಳ್ರಿಪ್ಪ? ನಮ್ಮ ಅಪ್ಪ ಗಣಪತಿನನ್ನ ಮೊದಲು ಪೂಜೆ ಮಾಡ್ಕೋಬೇಕು, ಎಲ್ಲಾ ಶುಭ ಸಮಾರಂಭದೊಳಗ ವಿಘ್ನಗಳನ್ನು ದೂರ ಮಾಡ್ತಾನು, ಬೇರೆದವ್ರಿಗೆ ಬೇಕಾದ್ ಕೊಡ್ತಾನು ಅಂತಕ್ಕಂತ ಮಾತು ಹೇಳಿದವ್ರು. ಒಂದು ಮಾತು ಕೇಳಿದ್ರೆ ನಿಮ್ಮ ಮನೆಯಲ್ಲಿ ಏನ್ ಕೇಳೋರು ಮಾತ? ಏನೋ ಇವತ್ತು ಬೇರೆದವ್ರಿಗೆಲ್ಲ ಬೇಕಾದ್ ಕೊಟ್ಟಾನ ಮೊದಲು ಪೂಜೆ
ಅಪ್ಪ ಹುಟ್ಟ್ಯಾನ ಅಂತೇಳಿ ಹಿಂಗ್ ಬರ್ದಾರು. ಹಾ ಹಾ ಹಿಂಗ ಬರ್ದಾರ ಬೇಕಾದ್ರೆ ಕೇಳಿ ಕೈಯಾಗ ಕೊಡ್ತು ಹಿಡ್ಕೊಂಡು ನೋಡ್ರಿ ಏನ ಪುರಾಣ ಯಾಕಂತ ಕೇಳಿದ್ರ ಹಾ ನೋಡು ಇವತ್ತಿನ ದಿನ ಬೇರೆಯವ್ರಿಗೆ ಬೇಕಾದ್ ಕೊಟ್ಟಾನು ವಿಘ್ನ ದೂರ ಮಾಡ್ಯಾನ ಅಂತಕ್ಕಂತ ಮಾತು ಹೇಳ್ತೀರಿ. ಯಾರ ದೇವದಾಸ್ ಅಂತಕ್ಕಂತ ಮಹಾರಾಜಿಗ ಏನಿದ್ರಕಿಲ್ಲ ಏನ ಮಕ್ಕಳಿದ್ರಕಿಲ್ಲ. ಮಕ್ಕಳ ಪುತ್ರ ಸಂತಾನ ಇದ್ರಿಕಿಲ್ರಿ ಸರ ದೇವದಾಸ ಮಹಾರಾಜರಿಗೆ ಪುತ್ರ ಸಂತಾನ ಇದ್ರಕಿಲ್ಲ. ಹೌದು ಅವರ ಕಣಿಸಿನೊಳಗೆ ಹೋಗ್ಯಾನ ಯಾರ ನಿಮ್ಮ ಅಪ್ಪ ಗಣೇಶಿ. ಕನಸಿನಾಗ ಬರ್ತಾರ ಇವ್ರ ಕಣಿಸಿನಾಗ ಹೋಗಿ ಏನ್ ಹೇಳೇನ್ ಗೊತ್ತೇನ, ನನ್ನ ಗುಡಿ ಕಟ್ಟಿಸ್ರಿ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ರಿ ನಿಮಗ ಮಕ್ಕಳ ಕೊಡ್ತಾನು ನಾನು ಅದೇ ಪ್ರಕಾರ ದೇವದಾಸ ಮಹಾರಾಜರಿಬ್ರು ಗಂಡ ಹೆಂಡತಿ ಕೂಡ ಏನ್ ಮಾಡ್ತಾರ ಅಂತ ಕೇಳಿದ್ರ ಏನ್ ಮಾಡ್ತಾರು ಆ ಗುಡಿ ಕಟ್ಟಿ ಮೂರ್ತಿಯನ್ನ ಸ್ಥಾಪನೆ ಮಾಡಿ ದಿನನಿತ್ಯ ಪೂಜೆ ಪುನಸ್ಕಾರಗಳನ್ನ ಮಾಡ್ತಿದ್ರು. ಹೌದು ಇವು ಏನ್ ಮಾಡ್ತಾನ ಗೊತ್ತೇನೆ ಇವ್ರಪ್ಪ ಏನ್ ಮಾಡ್ತಾನು ದುಡಿದವ್ರಿಗೆ ಏನೋ ಇವತ್ತಿನ ದಿನ ಮಕ್ಕಳಿಂದವ್ರಿಗೆ ಮಕ್ಕಳ ಕೊಡಕ ನೀಗಿಲ್ಲ. ಮತ್ತೆ ನೀವು ಬೇರೆ ಭಕ್ತರಿಗೆ ಬೇಕಾದ ಕೊಟ್ಟಾನ ನಾತ್ರಿ ಯಾಕೆ ಕೊಡಾಕ ನೀಗ್ಲಿಲ್ಲ? ಇವ್ರಿಗೆ ಯಾಕೆ ನೀಡಿಲ್ಲ ಬಾಬ್ ನಿಮ್ ಗುಡಿ ಕಟ್ ನಿಮ್ ಮೂರ್ತಿ ಕಟ್ ನಿಮ್ ಚಂದ ಮಾಡಿ ಎಲ್ಲ ಮಾಡಿದಾರೆ ಕೊಡಕ್ಕಾಗಿಲ್ಲ ಮತ್ತೆ ಇಲ್ಲಿ ಬೇಡದಾರೆ ಹೆಂಗ್ ಕೊಡ್ತಾರೆ ಯಾಕಂತ ಕೇಳಿದ್ರ ಒಟ್ಟ ನಿಮ್ಮ ಅಪ್ಪನ ಗುಡಿ ಸಮೇತ ಮೂರ್ತಿ ಸಮೇತ ಕಿತ್ತ ಹಾಸ್ಯಾರು. ಕೊಂಡೆ ಹಚ್ಚಿ ಬಡದು ಬಿಡ್ತಾರ ನಿಮ್ಮ ಅಪ್ಪನ ಕಟ್ಟಿದ ಗುಡಿ ಕೆಡವ್ಯಾರ ಮೂರ್ತಿ ಕಿತ್ತ ಹಾಸ್ಯಾರು. ಏನೋ ಇದ ಮಕ್ಕಳ ಕೊಡಾಕ ನೀಗಿಲ್ಲ ನೀಗಿಲ್ಲ ಮತ್ತ ಅಂತಾವ ಶ್ರೇಷ್ಠ ಅಂತೇಳಿ ಹಾಡಕ್ ಬಂದಿರಿ. ಅವ ಹೆಂಗ ಶ್ರೇಷ್ಠ ಎಲ್ಲಿ ಶ್ರೇಷ್ಠ ಅವನು ಸಾಂಜ್ ಒಪ್ಪಾರೆ ಮೂತ್ ಒಪ್ಪಾರೆ ಮೂಗ್ ಒಪ್ಪಾರೆ ಇವ್ರ ಮೂಗ್ ಒಪ್ಪಾರೆ ಅವ್ನ ಮೂಗ್ ಒಪ್ಪಾರೆ ಅವ್ನ ಸಂಕಟ ಅವಾಗ ಬಿಟ್ಟಿಲ್ಲ ಮೈದ ಸಂಕಟ ಏನ್ ಬೈ ಮಾಡ್ತಾರೆ ಪ್ರಾಣಿಗಳು. ಯಾಕಂತ ಕೇಳಿದ್ರ ಇನ್ನು ನಮ್ಮ ದೇವಿದ ಹೆಂಗೈತೆ ಅಂತ ಕೇಳಿದ್ರ ಹೆಂಗೈತ್ರಿ ಬಸರ ನೋಡು ಪ್ರಾಣ ಪ್ರಥಮ ಕೃತಿ ಅಂದ್ರ ಸೃಷ್ಟಿ ಸರ್ವ ಸೃಷ್ಟಿಗೆಲ್ಲ ಮೂಲ ಕಾನೂನು ಆಗಿರ್ತಕ್ಕಂತ ನನ್ನವ್ವ ಪ್ರಕೃತಿ ದೇವಿ ಅದಾಳು ಅಂತಕ್ಕಂತ ಮಾತು ಹೇಳಿದಾಗ ಏನಂತಾರು ಮಾಸ್ತರ್ ಬಂದ ಆ ಕಡೆಂದ್ರ ಅವ ಯಾವ್ರವ್ರ ಮಾಸ್ತರ ಏನ್ ಹೇಳಿ ಗೊತ್ತೇನ ಏನಂತಾರು ಏ ಶೂನ್ಯದೊಳಗ ಪ್ರಕೃತಿ ದೇವಿ ನಮ್ಮ ಅಪ್ಪನಿಂದ ಹುಟ್ಟಿಲತ್ತೆ. ಹುಟ್ಟಾದಲ್ಲ ನೀನು ನನ್ನಿಂದ ಹುಟ್ಟಿದಿ ನಾನು ನಿನ್ನಿಂದ ಹುಟ್ಟಿ ನಾನು ಬೇಕಾಗಿಲ್ಲ ಇಲ್ಲಿ. ಆದ್ರೆ ಬಿಡ್ರು ಪ್ರಾಣಿಗಳ್ರೆ ಯಾಕಂತ ಕೇಳಿದ್ರ ನೋಡಿ ನಿನಗೆ ಇನ್ನೊಮ್ಮೆ ಹೇಳ್ತೀನಿ ಹೆಂಗಂತ ಕೇಳಿದ್ರ ಹೆಂಗ ಪ್ರಾಣ ಪ್ರಥಮ ಕೃತಿ ಅಂದ್ರ ಸೃಷ್ಟಿ ಸರ್ವ ಸೃಷ್ಟಿಗೆಲ್ಲ ಮೊದಲಿದ್ದವಳೇ ನನ್ನವ ಪ್ರಕೃತಿ ದೇವಿ ಅದಾಳು. ಏನೇನು ಇಲ್ಲ ಕಾಡದೊಳಗ ನಾ ಯಾರು ನಿಂತ ಹಾಡಿದನಂತಕ್ಕಂಥದ್ದು ಮೊದಲು ನಿಮ್ಮ ತಲೆಗಳಿಗೆ ವಿಚಾರ ಇರ್ಲಿ. ಆಹಾ ತಲೆಯಾಗ ಒಂದ್ ಸ್ವಲ್ಪ ವಿಚಾರ ಇಲ್ಲ ಮಾಮ. ಯಾಕಂತ ಕೇಳಿದ್ರ ನಾವ್ ಆಡಿರ್ತಕ್ಕಂತ ಪ್ರಧಾನವಾದ ಪ್ರಕೃತಿಯಿಂದ ಹೆಚ್ಚಿನ ಆಟಿಕಿಳಿ ಭಯ ಕೊಡ್ತಾರೆ ಮತ್ ನಾನ್ ತಲೆಗೆ ಅವಾಗ ಮತ್ತ ಮತ್ತ ಅದ ಹುಡುಗ ಮತ್ತ ಯಾಕಂತ ಕೇಳಿದ್ರ ಒಟ್ಟ ಇವತ್ತಿನ ನಮ್ಮ ಅವ್ವನ ಅಕ್ಷರ ನಾ ಹೆಂಗ ಒಂದೊಂದು ಬಿಡಿಸಿ ಹೇಳಾಕತ್ತಲ್ಲ. ಅಂದ್ರೆ ಏನಲ್ಲ ಅಂದ್ರೆ ಏನ ಕ ಅಂದ್ರೆ ಏನ ಲ ಅಂದ್ರೆ ಏನ ಪ ಅಂದ್ರೆ ಏನ ಒಟ್ಟ ಕಲ್ಪೇಶ್ವರ ಅಂದ್ರ ಏನ ಏನ ಇದನ್ನ ಒಂದ್ ಹೇಳಿ ಸಾಕು ನೀವು ಬೆಳ್ತಾನ. ಇದನ್ನೊಂದು ಹೇಳ್ರಿ ಇಲ್ಲೇನೈತಿ ಎಲ್ಲ ನೀವು ತಗೊಂಡ್ ಹೇಳಿದ್ರಿ ಯಾಕಂತ ಕೇಳಿದ್ರ ಎಲ್ಲ ಎಲ್ಲರಿಗೂ ನೀವು ತಗೋರಿ ಇವತ್ತಿನ ನಮ್ಮ ಒಂದ್ ಅಕ್ಷರ ಒಂದೊಂದು ಬಿಡಿಸಿ ಹೆಂಗ ನಾವು ಜನರಿಗೆ ಹೇಳತ್ತಲ್ಲ ಈ ಕಲ್ಪೇಶ್ವರ ಅಂತೀರಿ ಅವ ಹಂಗಂದ್ರೆ ಏನ ಕಲ್ಪೇಶ್ವರ ಅಂದ್ರೆ ಏನು ನಮ್ಮ ಅವ್ವನ್ ನಾವ್ ಹೆಂಗ ಹಂಗ ಹೇಳ್ಬೇಕ ನೀವು ಮತ್ತ ಅದಕ್ಕ ಇನ್ನೊಂದು ಮಾತುಗಳನ್ನ ಹೇಳಿದ್ರು. ಏನೇನು ಮಾತಾಡಿದ್ರು ನೋಡ್ರಿ ಸೀರತ್ತ ಅಲ್ಲಿ ಅವ್ರತ್ತ ಇಲ್ಲಿ ಇವ್ರತ್ತ ಹೇಳಿದ್ರು ಅವ್ರು ಮುಂದೆ ಹಾಡುವಂತ ಗಾಯಕರು ಹೇಳಿದ್ರು. ಅವ್ರೇನ್ ಹೇಳ್ತಾರ ಗಾಯಕರ ಏ ಒಟ್ಟ ದೋತ್ರಕ ಟಚ್ ಮಾಡಬಾರ ಸೀರಿ ಅನ್ನೋರು ನೀವ ಮತ್ತ ಏನ ಲಕ್ಷ್ಮಿಗೆ ಗಂಡ ಆದತ್ತ ಸರಸ್ವತಿ ಗಂಡ ಆದತ್ತ ಮತ್ ನೀವ್ ಯಾಕೆ ಕುಡ್ಸಲ್ ಮಾಡತ್ರಿ ಸೀರಿಗೆ ಮತ್ತ ಅದ ಇದಾಗಬಾರ್ದತ್ತಾರು ಮತ್ತ ಹಂಗತ್ತಾರು ಯಾಕಂತ ಕೇಳಿದ್ರ ನೋಡ್ರಿ ದೇವದವ್ರು ವಿಚಾರ ಮಾಡ್ರಿ ದೋತ್ರ ಕೊಟ್ಟ ಸೀರೆ ಬಳಸಬಾರ್ದು ಅಂದವ್ರು ಇವ್ರು ಗಂಡಸೂರ ಗಂಡಸೂರನು ಮತ್ತ ಲಕ್ಷ್ಮಿಗೆ ಗಂಡ ಆತಿ ಸರಸ್ವತಿ ಗಂಡ ಆತಿ ಪಾರ್ವತಿ ಗಂಡ ಆತಿ ಅನ್ನೋರು ಇವ್ರ. ನೀವು ಯಾರು ನಾಡಿಗೆ ಯಾರ ಅವ್ರ ಹಾವಿನ ಗಂಟೆ ಹುಡುಗತ್ತೆ ಯಾಕೆ ಹಂಗ್ಯಾಕ್ ಮಾಡತ್ತೀರಿ ಯಾಕೆ ಮಾಡ್ತೀರ ಹಾಟ್ ಯಾಕೊಡ್ರಿ ಟಚ್ ಮಾಡುದಿಲ್ಲ ಅನ್ನಕತ್ತಿರಲ್ಲ ಒಟ್ಟ ಟಚ್ ಮಾಡಬಾರ್ದು ಮತ್ತ ಟಚ್ ಮಾಡ್ಬಾರ್ದು ಟಚ್ ಮಾಡಬಾರ್ದಪ್ಪ ಹೇಳಿದ್ರವ್ರ ಮಾತ್ನ್ಯಾಗ ಇರ್ಬೇಕು ಮತ್ ಈ ಹುಡುಗಿ ತಪ್ಸಿ ಹುಡುಗಿ ಏನೋ ಸೀರೆ ಎಲ್ಲಿ ಬಿಟ್ಟು ಬಂದಳು ಅಂತ ತಪ್ಸಿ ಹುಡುಗಿ ಸೀರಿ ನಾನು ಅದು ಸೀರಿ ನಿಮ್ಗ ಯಾಕಂತ ಕೇಳಿದ್ರ ನಾವ್ ಯಾಕೆ ಹಾಕೋದು ಅಂತ ಕೇಳಿದ್ರ ಈ ಡ್ರೆಸ್ ನಾನು ನಾ ಹರಿಯೋದಕ್ಕೆ ನಾ ಪ್ಯಾಂಟ್ ಹಂಗಿನ ಹಾಕಕ್ಕೆ ಮತ್ತ ಹಂಗಿಲ್ಲ ನಾ ಏನ್ ಬೇಕಾದ ಅದನ್ನ ಕೇಳ್ತಾರ ನಾ ಹಾಟ್ಯ ನೋಡು ರಾಧಾದೇವಿ ಇವತ್ತಿನ ಹೆಂಗಂತ ಕೇಳಿದ್ರ ಯಾಕ್ರಿಪ್ಪ ಇವತ್ತಿನ ದಿನ ನಮ್ ಹೆಂಗಸೂರು ಗಂಡಸೂರು ಡ್ರೆಸ್ ತೊಟ್ಟಾರ ಅಂತೇಳಿ ನಾನು ತೊಟ್ಕೊಂಡು ಬಂದನು. ಆಹಾ ಸೀರೆ ಹಾಕಿಲ್ಲ ಅಂದ್ರೆ ಹಾಕಿಲ್ಲ ನಮ್ಮ ಅಪ್ಪನ ಮುಂದೆ ಹೇಳಿದ್ರೆ ನೀನು 12 ಲಕ್ಷ ಐತ್ ನಮ್ ಕಡೆ ದಂಡ ಮತ್ತ ಮತ್ ಹಿಂಗ ನಮ್ಗೆ ಯಾರು ಮತ್ತ ಯಾಕಂತ ಕೇಳಿದ್ರ ಒಟ್ಟ ಇವತ್ತು ನಾವ್ ಹೆಣ್ಣು ಮಕ್ಕಳ 18 ಪುರಾಣದೊಳಗ ನಮ್ಮ ಅವ್ವಗಳ ಗಂಡಸೂರು ಡ್ರೆಸ್ ತೊಟ್ಟಾರು ಅದಕ್ಕ ನಾವು ದೊಡ್ಡ ಹಾಡಕ್ ಬಂದು ಮತ್ತೆ ನಿಮ್ದೆಲ್ಲ ಐತಿ ದೋತ್ರ ಎಲ್ಲ ನಿನ್ ದೋತ್ರೆ ನಿನ್ನ ಹಣವನ ಅಲ್ಲ ನಿಮ್ದೆಲ್ಲ
ಇವಾಗ ಆಕಿನ. ಯಾಕಂತ ಕೇಳಿದ್ರ ಹಾ. ಹೇಳಿದ್ರ ಇವತ್ತ ನೋಡು ಗಂಡನೇ ದೇವ್ರ, ಗಂಡನೇ ಸರ್ವಸ್ವ, ಗಂಡನ ಬಿಟ್ಟ ಜಗತ್ತಿನೊಳಗೆ ಮತ್ತೆ ಯಾವ್ದು ದೇವ್ರು ಇಲ್ಲ. ಕೊಟ್ಟಿರ್ಲಿ ಬಾಕಿರ್ಲಿ ಕೆಟ್ಟಿರ್ಲಿ ಅವ್ ದೇವ್ರಾತ್ ನಮಗ. ಯಾರಿಂದ ದೇವ್ರಾದ ಇವ್ ಗಂಡ ಆಗಬೇಕಾರೆ ಯಾರು ಬೇಕು ಇವ್ ಮಗಲಾಗ? ನನ್ನಿಂದ ಬೆಳಕ, ನನ್ನಿಂದ ಹುಳಕ ಅಂತ ಎಲ್ಲ ಹಾಕಿದೆ, ಅವನಿಂದ ಹುಳಕತ್ ನೋಡು. ಎಲ್ಲಿದ್ವು ನನ್ನ ಸೂರ? ನಾನು ಸೀರಿಯಲ್ ಸೂರ ಮೊದಲ್ ನೀ ದೊಡ್ಡ ಆಗ್ಬೇಕಾರ ನನ್ನದ್ದು. ನಮ್ಮ ಆಯಿ ಇದ್ರಾಗ ಅದೇನತ್ತಾರ ಚಿಗವ ಬಾಡಿಕೆನ ಸೀರೆ ದಡಿ ಸೇತ್ಕೊಂಡಿದ್ದಿ ನಿನ್ನ ವಾರಿಶ್ ಎಲ್ಲ ಹಸನ ಮಾಡಿ ತೊಳೆದಿದ್ರೆ ಮಾಡ್ಬೇಕಾರ ರಾಮಾಯಣ ಕತೆಗೆ ನಮ್ಮ ಆಯಿಗೆ. ಯಾಕಂತ ಕೇಳಿದ್ರ ಒಟ್ಟ 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸದವಿ ಬಟ್ಟದಟ್ಟಿದ್ದವನ ಬೆಟ್ಟದಟ್ಟ ಮಾಡಿ ಏನ್ ಮಾಡ ಅಂತ ಕೇಳಿದ್ರೆ ತಾಯಿಗಿರ್ತಕ್ಕಂತ ತಾಯಿ ಶ್ರಮ ಬಾಳತಿ. ಈಕಿನ ಹಿಂದ ಹಾಡ್ತಾಳ ಜಂಪರ್ ಬಿಸಿಲೆ ಬರ್ತದೆ ತಲೆ ಹೊಡಿಕಿನ. ಯಾಕಂತ ಕೇಳಿದ್ರ ಒಟ್ಟ ಇವತ್ತಿನ ದಿನ ಗಂಡ ಮಗ ಹುಟ್ಟೈತೆ ಅಂತೇಳಿ ಆಗ ತಾಯಿಗಿರ್ತಕ್ಕಂತ ಹೆಚ್ಚಿಗೆ ಕೊಂದಿಲ್ಲ. ಈ ಧರ್ನಿ ಮ್ಯಾಗ ನೀವು ಗಡಸೂರು ಇದ್ರಿ ಗೋಲ್ ಹೆಚ್ಚಿಗೆ ಅಂದ್ರೆ ಹಾಗೇನ ಮಾಡ್ತಿದ್ದ ನನ್ನ ಹಾಕ್ಯ. ನಿನ್ನ ಬಿಡಬಾರ್ದ ಜಾಗದಾಗ ಡಬ್ಬ ಕೆರಿ ಬಚ್ಚದಾಗ ಎಣ್ಣಿ ಬಿಟ್ಟು ನಿನ್ನ ಕಾನ ಸಿದ ಮಾಡಿ ಕೈ ಸಿದಗ ಮಾಡಿ ತಲೆ ಗೊಡಕ ಮಾಡಿ ತಾಪಿಂಗಡಿ ತುಪ್ಪ ತಿಕ್ಕ ಆಟಿಂಗಡಿ ನಿನ್ನ ಬಾರಿಕಿದ್ದಿ ನಿನ್ನ ಕೈ ಹಿಂದ ತಗೊಂಡ್ ನಿನ್ನ ಮುಗುಲ್ ನೋಡ್ತಿದ್ದ. ಅದ್ರ ಎಂಟು ಕೈಲಿ ಗಸ ಕೊಬ್ಬರಿ ತಿಕ್ಕಿ ತಲೆಯಾಗಿ ಎಣ್ಣೆ ಬಿಟ್ಟು ತಪ ಬಡ್ದಕ್ಕೆ ನಾವು. ಯಾಕಂತ ಕೇಳಿದ್ರ ಯಾಕಂದ್ರ ಜಗತ್ತಾಗಿ ಸ್ವಲ್ಪ ಚಂದಂಗ ರೂಪ ಬರ್ಲಿ ಆಕಾರ ಬರ್ಲಿ ಇಲ್ಲ ಇದ್ರಂಗ ಹಾಕಿರ್ತೀರ ಕಿಸ್ಕಿಂತ ಒಳಗಿನ ಬರ್ಬಾರ್ದು. ಏನ್ ಬರ್ದಾರು? ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಇವತ್ತಿನ ದಿನ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ ಇನ್ನು ಇವತ್ತಿನ ದಿನ ಹೇಳಿದ್ರು ಏನ್ ಹೇಳಿದ್ರು? ಗಂಡ ದೇವ್ರ ಅಂತೇಳಿ ನಡೀರಿ ಅಂತ ನೀವ್ ಹೇಳಕತ್ತೀರಿ. ನಿಮ್ಮ ಮಾತಿನ ಪ್ರಕಾರ ಗಂಡ ದೇವ್ರ ಅಂತೇಳಿ ನಂಬಿ ನಡೀತು. ಆದ್ರ ಹೆಂಡತಿಗೆ ಮೋಸ ಮಾಡಿರ್ಬಾರ್ದು. ಹೆಂಡತಿಗೆ ಮೋಸ ಮಾಡೋದು ದೂರ ಇತ್ತು. ಗಂಡ ಬೇಕಾದ್ರೆ ಯಾರಿಂದ ಆದ ಗಂಡ? ಯಾಕಂತ ಕೇಳಿದ್ರ ಅಪ್ಪ ನೀ 10 ಮಂದಿನ ಕರ್ಕೊಂಡ ನಮ್ಮ ಮನೆಗೆ ಬಂದ ಬಾಡಿಗೆ ಜೀಪ್ ತಗೊಂಡ್ ಬಾಡಿಗೆ ಬೋಟ್ ತಕೊಂಡ್ ಬಾಡಿಗೆ ಅಂಗಿ ಹಾಕೊಂಡ್ ನಾ ಮಾಡಿದ ಅವಲಕ್ಕಿ ತಿಂದ ವಿಷಯದ ಸೋರಿದ ಅಂಗಿ ಹಾಕೊಂಡ್ ಪೇಂಟ್ ಸೋರಿದ ಅಂಗಿ ಹಾಕೊಂಡ ಯಾವಾಗ ನಾ ಹೂ ಅಂದೆ ಅಂದ್ರ ನಕ್ಕ ಚೂಡದ ಬ್ಯಾಡ ಬಿಡ ಇವನ ಬ್ಯಾಡ ಇವನ ಬೇರೆ ಮಾಡ್ಕೊಂಡ್ ಬಂದ್ರ ನೀ ಬೇರೆ ನೋಡ್ಕೊಂಡ್ ಹೋಗೋದಾಗ್ತ ಅವಲಕ್ಕಿ ಪಾಲಕ್ಕಿ ತಿನ್ಕೋತ್ ಕಾಮ ಗಾಡಿ ಮಾಡ್ಕೊಂಡ್ ಅಡ್ಡಾಡ್ಕೊಂಡ್ ಹೋಗೋದಾಗ್ತ. ಯಾಕಂತ ಕೇಳಿದ್ರ ಇವತ್ತಿನ ಹೆಂಗ ಆಗಬೇಕಾಗೈತೆ ಅಂತ ಕೇಳಿದ್ರ ಹೆಂಗ ಒಟ್ಟ ಹೆಂಡತಿಲ್ಲದ ಮನೆಯು ಕಾಡಿಗೆ ಸಮಾಪ್ತಿ ಬರ್ದವರು. ಹೆಣ್ಣತ್ತಿಲ್ಲದ ಮನೆಯು ಕಾಡಿಗೆ ಸಮಾನ, ಹೆಣ್ಣು ಜಗದ ಕಣ್ಣು ಅಂದಾರ. ಸೂರ ಅಂದೇವ ಹಿಂಗೆ ಸೂರ ಅಂತ ಸೂರ ಅಂದ್ರೆ ಹೆಂಗೆ ತರ್ಬೋದ? ಯಾಕಂತ ಕೇಳಿದ್ರ ಇವತ್ತಿನ ಎಷ್ಟೋ ಲಕ್ಷ ಖರ್ಚು ಮಾಡಿ ನಾವು 10 ಲಕ್ಷ ಖರ್ಚು ಮಾಡಿ ಮನಿ ಕಟ್ಟಿದ್ರು ಕೂಡ ಒಬ್ಬರ ನೆಟ್ಟದಾನ ಅವ್ರೊಳಗ. ಯಾಕಂತ ಕೇಳಿದ್ರ ಯಾಕ್ರಿಪ್ಪ 10 ಲಕ್ಷ ಕೊಟ್ಟು ನಾವು ಮನಿ ಕಟ್ಟಿಸಿದ್ರ ಮನಿ ಒಳಗ ಗೃಹಿಣಿ ಅಂತಕ್ಕಂತ ಒಬ್ಬಕ್ಕೆ ಹೆಣ್ಣು ಮಗಳು ಇರಬೇಕು. ಮನಿ ಒಳಗೆ ಹೆಣ್ಣು ಮಗಳು ಇದ್ರ ಅಂದ್ರ ಮನಿ ತಳ ತಳ ಪಳ ಪಳ ಹೊಳಿತೈತಿ. ತಳ ತಳ ಪಳ ಪಳ ಹೊಳಿತೈತಿ. ಯಾವ್ಯಾವ ಸಾಮಾನು ಏನೇನು ಇಡ್ಬೇಕು ಅನ್ನೋದು ಹೆಣ್ಮಗಳಿಗೆ ಗೊತ್ತಿರ್ತೈತಿ. ನಿಮಗೇನು ಗೊತ್ತೈತಿ? ಇದಕ್ಕೇನು ಗೊತ್ತ? ಬರುದು ತಿನ್ನೋದು ಕುಡಿಯುದು ದೋತ್ರದಾಗ ಗಂಡದಾಂಡಿಗೆ ಬೀಳು ಮತ್ತ ಹಡ್ಯಾಗ ಎದಕ್ ಹುಡುಗರು ಕರ್ಕೊಂಡ್ ಬರುದು ಯಾಕರಿ ಯಾಕಂತ ಕೇಳಿದ್ರ ಆಗದ ಒಂದೇನೋ ಘರ್ಷಣೆ ಮಾಡ್ಯಾರ. ಆ ಘರ್ಷಣೆ ಕೂತ್ರ ನಮಗೇನು ಬರುದಿಲ್ಲ. ಇನ್ನು ನಮ್ದೊಂದು ಘರ್ಷಣೆ ಹೆಂಗತ್ತ ಕೇಳಿದ್ರ ಹೆಂಗ್ರಿಪ್ಪ ನಿಮ್ ವರ್ಷಣಿ? ವಿಷ್ಣು ದೇವರ ವರ ರೂಪ ತಾಳಿ ಅಂದ್ರೆ ಏನು? ವಿಷ್ಣು ದೇವರ ಹಂದಿ ರೂಪ ತಾಳಿ ಯಾರ ಕಣ್ಣಿಗೆ ಕಂಡಾನು? ವಿಷ್ಣು ದೇವರ ವರಹ ರೂಪ ತಾಳಿ ಯಾರ ಕಣ್ಣಿಗೆ ಕಂಡಾನು? ಘರ್ಷಣೆ ಮಾಡಿದ್ರೆ ಇವರು ಎಲ್ಲಾರು ಮಾಡ್ತಾರೆ. ಹೆಂಗ ಮಾಡ್ರಿಪ್ಪ? ಸವಾರ ಮಾಡಿದವನ ಹೆಸರು ಏನತ್ತ? ಏನು ಸವಾರ ಮಾಡ್ಲಿಕ್ಕೆ ಹೆಸರು ಏನಿತ್ತ? ಘರ್ಷಣೆ ಮಾಡಕರ್ ಕಲ್ಕೋರ್ ಚಂದಂಗ. ನಿಂತೇನ್ ಹೇಳ್ತಿ ಬಿಡೋ ಮಾರ. ಘರ್ಷಣೆ ಮಾಡಿದ್ರೆ ಹೆಂಗಿರ್ಬೇಕಂತ ಕೇಳಿದ್ರ ಕಲ್ಲಿನೊಳಗ ಏನು ಘರ್ಷಣೆಯೊಳಗ ಕರಿಶಿನಾಗಿ ಬೀರಿಸಿನ ಊಟ ಬರಾಗಿರ್ಬೇಕ ನನಗ. ಹೇಳಿದ್ರಪ್ಪ ಆ ಕಡೆ ಬಂದು ಏನೇನು ಹೇಳಿದ್ರು ನಮ್ಗೂ ಅರ್ಥ ಆಗಿಲ್ಲ ಗುರುಗಳಲ್ಲ. ಅದಕ್ಕೆ ಕಮಿಟಿ ಅವ್ರಿಗೆ ಬಿಟ್ಟು ಕೊಟ್ಟಿರ್ತಕ್ಕಂಥ ವಿಷಯ ಯಾಕೆ ನೋಡಿದ್ರೆ ಬೆಕ್ಕೆ ಏನ್ ಮಾತಾಡ ಬಾಳ ಮಾತಾಡಿದ್ರೆ ಈ ನನಗೆ ಗೊತ್ತು ಸಂಪಿಗೆ ಹಾಕಿಲ್ಲ ಮಾಡೋದು ಏನ್ ಬಾಯ್ಲೆ. ಅದಕ್ಕೆ ಸರ್ ಘರ್ಷಣೆ ಬರ್ಕೋರಿ. ವಿಷ್ಣು ದೇವರ ಹಂದಿ ರೂಪ ತಾಳಿ ಯಾರ ಕಣ್ಣಿಗೆ ಕಂಡಾನ ಅಂತಕ್ಕಂಥದ್ದ ನಮ್ ಘರ್ಷಣೆ ಐತಿ. ಅದಕ್ಕೆ ಸಿರ್ಸೋರ್ಕೆ ನಾವು ಬಂದ್ರೆ ಹೇಳ್ತಾರೆ ಬರ್ಲಿಕ್ಕೆ ಹೇಳುವಂತ ಆತ್ಮವಿಶ್ವಾಸ ಇಟ್ಕೊಂಡ ಇನ್ನೊಂದು ಯಾತ್ ನೋಡಿ ಅಂತ ಮತ್ತ ಇನ್ನೂ ಮಾತಾಡುದು ಬಾಳ ಐತಿ. ನೀನ್ ಮಾತಾಡಿದ ನೋಡೋದು ನನಗ್ ಮತ್ತ ಅಗಡ್ ಬಿದ್ದು ಮಾತಾಡಿದ ನನ್ನ ಮದುವೆ ನನಗ್ ಕೊಡ್ತದ ಮಗನ ಮತ್ತೆ ಯಾರ ಅಂದ್ರೆ ನಾ ಏನ್ ಮಾಡ್ಲಿ? ನೀನು